ನಮಸ್ಕಾರ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ನಾವು ನವರಾತ್ರಿಯನ್ನ ನಡೆಸ್ತಾ ಇದ್ದೀವಿ. ಸೊ ನಾವು ಬೇರೆ ಬೇರೆ ಸ್ತ್ರೀ ಶಕ್ತಿ, ಉನ್ನತ ಸ್ತ್ರೀ ಶಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಇವತ್ತು ನಾವು ಭೂದೇವಿಗೂ ಗೋವಿಗೂ ಏನು ಸಂಬಂಧ ಅಂತ ನೋಡೋಣ. ಸೊ ಹಸುವನ್ನ ಈ ಭೂಮಿಯಲ್ಲಿ ಮಾತೃತತ್ವದ ಒಂದು ಪ್ರತಿನಿಧಿ ಅಂತ ಕರೆಯಲಾಗಿದೆ. ಸೊ ವೇದಿಕ್ ಪ್ರಕಾರ ಯಾರು ಆ ಹಸುವನ್ನ ಸರಿಯಾದ ಗೌರವದಿಂದ ನೋಡಲ್ವೋ, ಯಾಕಂದ್ರೆ ಅದೇ ಹಸುವಿನ ಹಾಲನ್ನ ಅವರು ತಗೋತಾರೆ, ತಾಯಿಯಂತೆ ಅದು ಹಾಲು ಕೊಡುತ್ತೆ, ಅದಕ್ಕೆ ಸರಿಯಾದ ರೆಸ್ಪೆಕ್ಟ್ ಕೊಡೋದಿಲ್ವೋ, ನಾವು ಅವರು ಅಂತಹವರು ಪರಮಾತ್ಮನನ್ನು ಕೂಡ ಸರಿಯಾಗಿ ಗೌರವಿಸಲ್ಲ. ಯಾಕಂದ್ರೆ ಯಾರು ಆ ತಾಯಿಯನ್ನ ಗೌರವಿಸುವ ಮನೋಭಾವವನ್ನ ಇಟ್ಕೊಳ್ಳಲ್ಲ, ಅವರು ಪರಮಾತ್ಮನನ್ನು ಕೂಡ ಖಂಡಿತ ಗೌರವಿಸಲ್ಲ. ಸೊ ಅವರು ಏನು ಪ್ರೀತಿ, ಶಾಂತಿ, ನೆಮ್ಮದಿ ಇದೆಲ್ಲ ಬಯಸ್ತಾ ಇದ್ದಾರೆ, ವಿಕಸನ ಇದೆಲ್ಲ ಏನು ಬಯಸ್ತಾ ಇದ್ದಾರೆ, ಅದು ಬಯಸ್ತಾ ಅವರು ಹಸುವಿಗೆ ಹಿಂಸೆ ಕೊಡ್ತಾ ಇದ್ದಾರೆ, ಅದನ್ನ ಕೊಲ್ತಾ ಇದ್ದಾರೆ, ಅದನ್ನ ತಿಂತಾ ಇದ್ದಾರೆ. ಸೊ ಈ ಅಕ್ಷಮ್ಯ ಅಪರಾಧವನ್ನ ಏನ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಈ ಶಾಂತಿ, ನೆಮ್ಮದಿ, ಸುಖ, ಸಂತೋಷ, ಪ್ರೀತಿ ಅದೆಲ್ಲ ಖಂಡಿತ ಸಿಗೋದಿಲ್ಲ. ಅವರು ಪರಮಾತ್ಮನ ಫೋರ್ಸಸ್ ಏನಿದೆ, ಪ್ರಕೃತಿಯ ಏನು ಫೋರ್ಸಸ್ ಇದೆ, ಅದರಿಂದ ಅವರು ತುಂಬಾ ಕೆಟ್ಟ ಪರಿಣಾಮವನ್ನ ಅನುಭವಿಸಬೇಕಾಗತ್ತೆ. ಹಸುವನ್ನ ಸುಪ್ರೀಂ ಅಂತ ಕರೀತಾರೆ ಈ ಭೂಲೋಕದಲ್ಲಿ. ಯಾತಕ್ಕೆ ಅಂದ್ರೆ ಅದು ಪ್ರಾಣಿ ಅಂತ ಲೆಕ್ಕಕ್ಕೆ ಬರಲ್ಲ, ಹಸುವನ್ನ ಪ್ರಾಣಿ ಅನ್ನೋ ಲೆಕ್ಕಕ್ಕೆ ಪರಿಗಣಿಸಲಾಗಲ್ಲ. ಇದು ಭೂಮಿಯದ್ದೇ ಒಂದು ಪ್ರತಿನಿಧಿ. ನಾವು ಇಡೀ ಭೂಮಿಯನ್ನ ಮುಟ್ಟೋದಕ್ಕೆ ನಮ್ಗೆ ಸಾಧ್ಯ ಇಲ್ಲ. ಆದ್ರೆ ನಾವು ಇಡೀ ಹಸುವನ್ನ ಮುಟ್ಟಿದಾಗ ನಾವು ಇಡೀ ಭೂದೇವಿಯನ್ನೇ ಮುಟ್ಟಂಗೆ. ಯಾಕಂದ್ರೆ ಭೂದೇವಿನೇ ಹಸುವಿನ ರೂಪದಲ್ಲಿ ಇಲ್ಲಿ ಇರೋದು. ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂದ್ರೆ ಶ್ರೀಮದ್ ಭಾಗವತದಲ್ಲಿ ಈ ಕತೆ ಬರುತ್ತೆ. ಯಾವಾಗ ಅಧರ್ಮ ಹೆಚ್ಚಾದಾಗ ಭೂದೇವಿ ವಿಷ್ಣು ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕೆ ಹೋಗ್ತಾಳೆ, ಇಲ್ಲಿ ಅಧರ್ಮ ಹೆಚ್ಚಾಗಿದೆ, ಇಲ್ಲಿ ಬಂದು ಕಾಪಾಡು ಅಂತ. ಯಾವ ರೂಪದಲ್ಲಿ ಹೋಗ್ತಾಳೆ ಅಂದ್ರೆ ಹಸುವಿನ ರೂಪದಲ್ಲೇ ಹೋಗೋದು. ಸೊ ಇದ್ರಲ್ಲಿ ನಮ್ಗೆ ಗೊತ್ತಾಗತ್ತೆ ಭೂದೇವಿ ಮತ್ತೆ ಹಸು ಬೇರೆ ಬೇರೆ ಅಲ್ಲ. ಭೂದೇವಿಯ ಅದನ್ನ ಫ್ರಾಕ್ಟಲ್ ಅಂತ ಕರೀತಾರೆ. ಒಂದು ಗೋವು ಭೂಮಿಯ ಒಂದು ಫ್ರಾಕ್ಟಲ್, ಸಣ್ಣದಾದ ಒಂದು ಪ್ರತಿನಿಧಿ, ಫ್ರಾಕ್ಟಲ್ ಫಾರ್ಮ್. ಅದು ಎಂತಹ ಫ್ರಾಕ್ಟಲ್ ಫಾರ್ಮ್ ಅಂದ್ರೆ ಲವಬಲ್ ಫ್ರಾಕ್ಟಲ್ ಫಾರ್ಮ್, ಅಂದ್ರೆ ನಮ್ಮನ್ನ ತುಂಬಾ ಪ್ರೀತಿ ಮಾಡುವಂತಹ ಒಂದು ಫ್ರಾಕ್ಟಲ್ ಫಾರ್ಮ್. ಸೊ ಇನ್ನೊಂದು ಪದ ನಿಮ್ಗೆ ಹೇಳಬೇಕು ಅಂದ್ರೆ ಗಾಯ. ಇಂಗ್ಲಿಷ್ ನಲ್ಲಿ ಗಾಯ ಅಂತ ಏನಿದೆ, GAIA, ಅದು ಹಿಂದಿಯ ಗಾಯ್ ಅಂತ ಏನ್ ಹೇಳ್ತಾರೆ, ಹಸುಗೆ ಗಾಯ್ ಅಂತ ಏನ್ ಹೇಳ್ತಾರೆ, ಅದರಿಂದ ಬಂದಿದೆ. ಸೊ ಭಾರತದಿಂದ ಏನು ಗಾಯ್ ಅಂತ ಹೇಳ್ತಾ ಇದ್ವಿ, ಅದು ಇಂಗ್ಲಿಷ್ ನಲ್ಲಿ ಗಾಯ ಆಯ್ತು. ಸೊ ಈ ಗಾಯ ಅನ್ನೋದು ಒಂದು ಪ್ರೀತಿಯಿಂದ ಕರಿತಾ ಇದ್ದ ಒಂದು ಪದ. ಹಾಗಾಗಿ ಈ ಗೋಮಾತೆಯನ್ನ ಯಾರು ಸರಿಯಾಗಿ ಟ್ರೀಟ್ ಮಾಡಲ್ಲ, ಎಲ್ಲಿವರೆಗೆ ಸರಿಯಾಗಿ ಟ್ರೀಟ್ ಮಾಡಲ್ಲ ಅಲ್ಲಿವರೆಗೆ ಕಾಯಿಲೆ, ಯುದ್ಧ, ಮೆಂಟಲ್ ಪ್ರಾಬ್ಲಮ್ಸ್, ಮತ್ತೆ ಬ್ಲಿಸ್ಲೆಸ್, ಯಾವುದೇ ತರಹದ ಸುಖ, ಸಂತೋಷ, ನೆಮ್ಮದಿ ಇಲ್ಲದೆ ಇರೋದು ಅದೆಲ್ಲ ಈ ಪ್ರಪಂಚದಲ್ಲಿ ಖಂಡಿತ ಇರುತ್ತೆ. ಯಾಕಂದ್ರೆ ಈ ಭೂದೇವಿನೇ ನಮ್ಗೆ ಆಧಾರ ಕೊಟ್ಟಿರೋದು. ಸೊ ಅಂತಹ ಭೂದೇವಿಯನ್ನೇ ಯಾರು ಸರಿಯಾಗಿ ಟ್ರೀಟ್ ಮಾಡಲ್ಲ ಅಲ್ಲಿಯವರೆಗೆ ನಮ್ಗೆ ಯಾವುದೇ ತರಹದ ಸುಖ, ಸಂತೋಷ, ನೆಮ್ಮದಿ ಬರಲ್ಲ. ಏನು ನಾವು ಅದಕ್ಕೆ ತಪ್ಪು ಟ್ರೀಟ್ಮೆಂಟ್ ಕೊಡ್ತೀವೋ ಅದ್ರ ಎಷ್ಟೋ ಪಟ್ಟು ನಮ್ಗೆ ವಾಪಸ್ ಬರುತ್ತೆ. ಸೊ ಅದಲ್ಲದೆ ಈ ಬರೀ ಭೂಲೋಕ ಅಲ್ಲ, ಏನು ನಾವು ಆಕಾಶ್ ಗಂಗಾ, ಮಿಲ್ಕಿ ವೇ ಅಂತ ಕರಿತೀವಿ, ಆಕಾಶದಲ್ಲಿ ಮಿಲ್ಕಿ ವೇ ಅಂತ ಕರಿತೀವಲ್ಲ, ನಮ್ಮ ಗ್ಯಾಲಕ್ಸಿನ ಏನ್ ಕರಿತೀವಿ, ಮಿಲ್ಕಿ ವೇ ಗ್ಯಾಲಕ್ಸಿ ಅಂತ ಕರಿತೀವಿ. ಸೊ ಆ ಮಿಲ್ಕಿ ವೇ ಅಂದ್ರೆ ಏನು, ಅದನ್ನ ನಾವ್ ಯಾತಕ್ಕೆ ಸ್ಟಾರಿ ವೇ ಅಂತ ಕರಿತಾ ಇಲ್ಲ, ಅಥವಾ ಬೇರೆ ಏನೋ ಕರಿತಾ ಇಲ್ಲ, ಬೇರೆ ಏನೋ ವೇ ಕರಿತಾ ಇಲ್ಲ, ಮಿಲ್ಕಿ ವೇ ಅಂತಾನೆ ಯಾಕೆ ಕರಿತಾ ಇದೀವಿ ಅಂದ್ರೆ ಮಿಲ್ಕ್ ಅಂದ್ರೆ ಹಸುಗೆ ಸಂಬಂಧಪಟ್ಟಿದ್ದು, ಕಾವು. ಸೊ ಬರೀ ಈ ಭೂಮಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ ಹಸು, ಅಂತರಿಕ್ಷ ಏನಿದೆ ಗ್ಯಾಲಕ್ಸಿ, ಗಾಯಿಯಾ ಲ್ಯಾಕ್ಟಿಕ್ ಅಂದ್ರೂ ಹಾಲು. ಸೊ ಈ ಹಸುವಿನ ಹಾಲು, ಕೌ ಫ್ರಾಕ್ಟಾಲಿಟಿ ನಮ್ಮ ಗ್ಯಾಲಕ್ಸಿ ತನಕನೂ ಅದು ಹರಡಿದೆ. ಸೊ ಹಾಗಾಗಿ ಭೂಮಿಗೂ ಹಸುಗೂ ತುಂಬಾ ಹತ್ತಿರವಾದ ಕನೆಕ್ಷನ್ ಇದೆ. ಅದಲ್ಲದೆ ತುಂಬಾ ಸ್ವಾರಸ್ಯಕರವಾದ ವಿಷಯ ಅಂದ್ರೆ ನೀವು ಇದನ್ನ ಎಲ್ಲೂ ಕೇಳಿರ್ಲಿಕ್ಕಿಲ್ಲ. ಹಸುವಿನ ಏನು ನೀವು ಆ ಮುಖದ ಆಕಾರವನ್ನ ನೋಡಿದ್ರೆ, ಅದರ ಮುಖ ಮತ್ತೆ ಕೊಂಬು ಅದೆಲ್ಲ ಏನ್ ನೋಡ್ತೀರಾ, ಅದು ಮತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್, ಭೂಮಿಯ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ನ ಟೋರಸ್ ಅಂತ ಕರೀತಾರೆ. ಆ ಟೋರಸ್ ಶೇಪ್ಗೂ ಆ ಹಸುವಿನ ಮುಖನು ಒಂದೇ ತರ ಇದೆ. ಸೊ ಇದರಿಂದನೂ ನಮ್ಗೆ ಗೊತ್ತಾಗತ್ತೆ ಭೂಮಿ ಮತ್ತೆ ಹಸು ಕನೆಕ್ಟೆಡ್ ಆಗಿದೆ ಅಂತ. ಅದಲ್ಲದೆ ಎಲ್ಲರಿಗೂ ಸಹ ಗೊತ್ತಿದೆ ಅದು ಮದರ್ ಆಫ್ ಆಲ್ ಗಾಡ್ಸ್, ಅದರಲ್ಲಿ ಎಲ್ಲಾ ದೇವತೆಗಳು ಹಸುವಿನಲ್ಲಿ ನೆಲೆಸಿದೆ ಅಂತ ನಮ್ಗೆ ಎಲ್ಲರಿಗೂ, ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ. ಆದ್ರೆ ನಾವಿಲ್ಲಿ ಯಾವ ಹಸು ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದ್ರೆ ಜರ್ಸಿ ಹಸು ಅಲ್ಲ,
ಅದರ ಬೆನ್ನಿನ ಮೇಲೆ ಏನು ಹಂಪಿರುತ್ತೆ ಅದರಲ್ಲಿ ಒಂದು ಸೂರ್ಯಕೇತು ನಾಡಿ ಅಂತ ಒಂದಿರುತ್ತೆ. ಆ ಸೂರ್ಯಕೇತು ನಾಡಿಯ ಮೇಲೆ ಸೂರ್ಯನ ಕಿರಣ ಬೀಳುತ್ತೆ. ಆ ಸೂರ್ಯನ ಕಿರಣ ಬಿದ್ದಾಗ ಅದರಲ್ಲಿ ಸ್ವರ್ಣದ ಸಾಲ್ಟ್ಸ್ ಪ್ರೊಡ್ಯೂಸ್ ಮಾಡುತ್ತದು. ಅದು ಅದರ ಹಾಲಿನಲ್ಲಿ ಕೊಡುತ್ತೆ. ಸೊ ಅದು ಅತ್ಯಂತ ನಮಗೆ ಉಪಯೋಗಕರವಾದ ಒಂದು ಔಷಧಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವೇನ್ ತಿಳ್ಕೊಂಡ್ವಿ ಹಾಗಾದ್ರೆ ಅಂದ್ರೆ ಭೂದೇವಿಗೂ ಹಸುವಿಗೂ ತುಂಬಾ ಹತ್ತಿರವಾದ ಸಂಬಂಧ ಇದೆ. ಅದೆರಡು ಬೇರೆ ಅಲ್ಲ. ಭೂದೇವಿನೇ ಹಸುವಿನ ರೂಪದಲ್ಲಿ ನಮ್ಮನ್ನ ಇಲ್ಲಿ ಪೋಷಣೆ ಮಾಡ್ತಾ ಇರೋದು. ಈ ಮಾತೃತತ್ವದ ಏನು ನಮ್ಗೆ ದೈವಿ ಪೋಷಣೆ ಬರ್ತಾ ಇದೆ ಅದು ಹಸುವಿನಿಂದ, ಭೂದೇವಿಯಿಂದ. ಇದಕ್ಕೆ ನಾವು ನಮನವನ್ನ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೆ ನಾವು ಕೂಡ ಗೋವಿನ ಜೊತೆ ಸರಿಯಾದ ರೀತಿಯಲ್ಲಿ ನಡವಳಿಕೆಯನ್ನ ಬೆಳೆಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಧನ್ಯವಾದ.